ವೆಲ್ಕಮ್ ಬ್ಯಾಕ್. ನಾವು ಅಕೈ ಪದ್ಮಸಾಲಿ ಅವ್ರ ಜೊತೆಗೆ ಮಾತನಾಡ್ತಿದ್ದೆ. ಅಕೈ ಅವರೇ, ನಿಮಗೆ ಯಾವಾಗ ಗೊತ್ತಾಯ್ತು ಅಂದರೆ, ಇದು ನಾನು ತುಂಬ ವೈಯಕ್ತಿಕವಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಬ್ಬ ಲೈಂಗಿಕ ಅಲ್ಪಸಂಖ್ಯಾತರಾಗಿ ನಮ್ಗೆ ಗೊತ್ತಾದಾಗ ಕುಟುಂಬ ಹೇಗೆ ನೋಡುತ್ತೆ, ಸಮಾಜ ಹೇಗೆ ನೋಡುತ್ತೆ? ಇದು ಬಹುಶಃ ತುಂಬ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮಾತನಾಡಿದ್ದೀನಿ. ನಾವು ಹುಟ್ಟಿದ್ದು ಗಂಡಾಗಿ, ಸೋ ಕಾಲ್ಡ್ ಶಿಷ್ಟದ ಆಧಾರ ಇದ್ದರೆ ಗಂಡು ಅಂತ ಸಮಾಜ ಮಾಡಿರುವ ಕಟ್ಟುಪಾಡಲ್ಲಿ ಆ ಥರ ಉಟ್ಕೊಂಡು ಬಂದವಳು. ಬೆಂಗಳೂರಿನಲ್ಲಿ ಮೈಸೂರು ಟೋಲ್ಗೇಟ್ನಲ್ಲಿ ಹುಟ್ಟಿದವಳು. ನಮ್ಮ ತಂದೆ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ತಾಯಿ ಹೌಸ್ ವೈಫ್ ಆಗಿದ್ದು. ನನಗೆ ಒಂದು ಅಕ್ಕ, ನಾವು ವರ್ಕಿಂಗ್ ಕ್ಲಾಸ್ ಅಂತ ಹೇಳ್ತೀನಿ. ನನ್ನ ತಮ್ಮ ನನಗೆ ಇದ್ದಾನೆ. ಎಲ್ಲ ನಾವು ಜೊತೆಯಲ್ಲಿ ಫ್ಯಾಮಿಲಿ ಇದ್ವಿ. ನಾನು ನನಗೊಂದು ಸುಮಾರು 7-8 ವಯಸ್ಸಲ್ಲಿ ನಮ್ಮ ತಾಯಿ ಜೊತೆ ಯಾವಾಗಲೂ ಪಾತ್ರೆ ಬೆಳಗೋದು, ರಂಗೋಲಿ ಹಾಕೋದು, ಕಸ ಗುಡಿಸೋದು, ನಮ್ಮ ಮನೇಲಿ ಯಾರು ಇಲ್ದಿದ್ದಾಗ ನಮ್ಮ ಅಕ್ಕನ ಫ್ರಾಕ್ ಹಾಕ್ಕೊಳ್ಳೋದು, ನಮ್ಮ ತಾಯಿ ಸೀರೆ ಹಾಕ್ಕೊಳ್ಳೋದು, ಬಟ್ ಅವಲ್ಲ ನನ್ನ ಜಡೆ ಆಗಿ ಮಾಡ್ಕೊಳ್ಳೋದು, ಈ ಥರ ಸದಾ ಮಾಡ್ತಾ ಮತ್ತು ಚಿಕ್ಕ ಚಿಕ್ಕ ನಾಟಕಗಳು ಮಾಡಬೇಕಾದ ಯಾವಾಗ ಹೆಣ್ಮಕ್ಳು ಪಾತ್ರ ತಗೊಳ್ಳೋವಂಥದ್ದು, ನೈಲ್ ಪಾಲಿಶ್ ಹಾಕುವಂಥದ್ದು. ಅಂದರೆ ಒಂದು ಕೋಣೆಯಲ್ಲಿ ನಾನು ಸಂಪೂರ್ಣವಾಗಿ ಹೆಣ್ಣೆ, ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಅದು ನನ್ನ ಫೀಲಿಂಗ್ಸು. ನನಗೆ ಭಯ ಆಗ್ತಾಯಿದೆ, ಯಾಕೆ ನಾನು ಈ ಥರ ಆಡ್ತಾ ಇದ್ದೀನಿ, ಓಹೋ ಪ್ರಪಂಚದಲ್ಲೇ ನಾನು ಒಬ್ಬಳೇ ಥರ ಇದ್ದೀನಿ ಅಂತ ನನಗೆ ಒಂದು ಕುತೂಹಲ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಟೈಮಲ್ಲಿ ನನ್ನ ತಂದೆ ತಾಯಿ ಇಬ್ಬರು ನನ್ನನ್ನು ನೋಡಿ ಹೊಡಿತಾಯಿದ್ರು, ಬಡಿತಿದ್ರು, ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಸುಮಾರು ಒಂದು 12ನೇ ವಯಸ್ಸು ಇಲ್ಲ 11-12 ವಯಸ್ಸಿನಲ್ಲಿ ನಾನು 2 ಸತಿ ನಾನು ಸಾಯಬೇಕು ಅಂತ ಪ್ರಯತ್ನವನ್ನು ಮಾಡ್ತೀನಿ. ನನಗೆ ಈ ಜೀವನ ಬೇಡ, ನಾನು ಯಾರ ಹತ್ರ ಹೌದು ಗೊತ್ತಾಗ್ತಿಲ್ಲ, ಮತ್ತು ಅಪ್ಪ ಅಮ್ಮ ಹೊಡಿತಾ ಇದ್ದಾರೆ, ಎಷ್ಟು ಹಿಂಸೆ ಆಗ್ತಾ ಇದೆ, ಯಾಕಿರ್ಬೇಕು ನಾನು ಅಂಥೇಳಿ 11-12 ವಯಸ್ಸಲ್ಲಿ ನಾನು ಪ್ರಯತ್ನ ಮಾಡಿದೆ. ನಾನು ಸಾಯಲಿಲ್ಲ ನಾನು. ಆಮೇಲೆ 16ನೇ ವಯಸ್ಸಲ್ಲಿ ನನ್ನ ತಮ್ಮನ ಹತ್ರ ಹೇಳ್ತೀನಿ, ನಾನು ಗಂಡಲ್ಲ, ನಾನು ಹೆಣ್ಣು ಅಂತ. ನನ್ನ ತಮ್ಮ ತುಂಬ ಸಪೋರ್ಟ್ ಮಾಡಿ ನನ್ನನ್ನು ಎಕ್ಸೆಪ್ಟ್ ಮಾಡ್ತಾನೆ. ಆಮೇಲೆ ನನ್ನ ತಮ್ಮ ಅಪ್ಪ ಮಾತ್ರ ಹೇಳಿದಾಗ ಅಪ್ಪ ಅಮ್ಮ ಯಾವುದೇ ಕಡೆ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತಂದರು. ತುಂಬ ಟೈಮ್ ನನ್ನ ಮನೆ ಬಿಟ್ಟು ಹೇಳಿದ್ವಿ. ಅವರು ಗೊತ್ತಾಗಿತ್ತು, ತುಂಬ ದೌರ್ಜನ್ಯಗಳನ್ನ ಕೂಡ ಫೇಸ್ ಮಾಡ್ಕೊಂಡು ಬಂದಿದ್ದಾಯಿತು. ಆಮೇಲೆ ನನ್ನ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಾಗ ನಾನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋದಿಲ್ಲ, ನಾನು ಭಾಗವಾಗಬೇಕು ಅಂತ ಆ ಒಂದು ಹೋರಾಟವನ್ನು ಮಾಡ್ಕೊಳ್ತಾ ಬರ್ತೀನಿ. ನಾನು 10ನೇ ಕ್ಲಾಸ್ ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದೀನಿ ಅಂಥೇಳಿ. ಮತ್ತು ನನ್ನ ಫ್ರೆಂಡ್ಸಿಂದ ಅನುಭವಿಸಿದಂತಹ ಒಂದು ಕಿರುಕುಳ ಇರ್ಬೋದು, ಒಂದು ದೌರ್ಜನ್ಯ ಇರ್ಬೋದು, ಜನ ಕಾಂಪಾಸನ್ನು ನಮಗೆ ನಿಜವಾಗ್ಲೂ ಹೇಳ್ತೀನಿ ಪ್ರಶಾಂತ್, ನಮಗೆ ಊಟ ಮಾಡಲಿಕ್ಕೆ ತುಂಬ ಕಷ್ಟವಾದ ಜೀವನ ಇತ್ತು. ಹಾಕ್ಕೊಳ್ಳೋಕೆ ಬಟ್ಟೆ ಇರಲಿಲ್ಲ. ಹವಾಯಿ ಚಪ್ಪಲಿಗಳಲ್ಲಿ ನಾವು ಶಾಲೆಗೆ ಹೋಗ್ತಾ ಇದ್ವಿ. ಸ್ಕೂಲಲ್ಲಿ ಶೂಸ್ ಹಾಕೊಂಬಂದಿಲ್ಲ ಅಂತ ನಾವು ನೀಲ್ ಡೌನ್ ಮಾಡಿಸ್ತಿದ್ರು. ಎಲ್ಲವನ್ನು ಫೇಸ್ ಮಾಡ್ತಾಯಿದ್ವಿ. ಅದೆಲ್ಲ ನನಗೆ ಚಿಂತೆ ಆಗ್ತಿರಲಿಲ್ಲ. ನನಗೆ ಟೀಚರ್ ಪ್ರಶ್ನೆ ಕೇಳಿದಾಗ ನನ್ನ ಧ್ವನಿಯಲ್ಲಿ, ನನ್ನ ಬಾಡಿ ಲ್ಯಾಂಗ್ವೇಜಲ್ಲಿ ನಾನು ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ದೆ. ಆದರೆ ಮಕ್ಕಳೆಲ್ಲ ಗೊಳ್ಳಂತ ನಗ್ತಾಯಿದ್ರು, ಫ್ರೆಂಡ್ಸ್ಗಳೆಲ್ಲ. ಅದು ಡಿಮೋಟಿವೇಶನ್ ಆಗ್ತಾ ಹೋಗ್ತಾ ಇತ್ತು. ನಾನು ಹೇಳಿದ್ನಲ್ಲ, ಹಾಕೊಳ್ಳೋಕೆ ಬಟ್ಟೆ ಇರಲಿಲ್ಲ, ನಮ್ಮ ನಿಕ್ಕರ್ ಇತ್ತು, ಎಲ್ಲ ಇದು ಹಿಂದೆಗಡೆ ಹರಿದೋಗ್ಬಿಟ್ಟು ತೂತಾಗಿತ್ತು. ಕಾಂಪಾಸ್ಲಿಂಗಿ ನನ್ನ ಫ್ರೆಂಡ್ಸಿಂಗೆ ಅಮ್ಮ ಇಲ್ಲೋ, ಇದು ಅಮ್ಮಂಗೆ ತುಂಬ ಸ್ಟೇಟಸ್ ಬಗ್ಗೆ ತುಂಬ ಚಿಂತೆ ಇತ್ತು, ನಮ್ಮ ಜನ ಹಿಂಗಂತಾರೆ ಹಂಗಂತಾರೆ ಅಂತೇಳಿ. ಬಟ್ ನನ್ನ ಫ್ರೆಂಡ್ಸ್ಗಳ ಕಾಂಪಾಸನ್ನು ಇಟ್ಟು ನನ್ನ ಮೇಲೆ ಕುಂಡಿಸಿದಾಗ ನನಗೆ ತುಂಬ ಬ್ಲಡ್ ಬರ್ತಾಯಿತ್ತು ಹಿಂದೆಗಡೆ. ನಮ್ಮ ಟೀಚರ್ಗೆ ನಾನು ಹೇಳಿದೆ, ನನಗೆ ಹಿಂಗೆಲ್ಲ ಮಾಡ್ತಿದ್ದೆ ಫ್ರೆಂಡ್ಸ್ ಅಡ್ರೆಸ್ ಮಾಡಿ ಅಂತ. ಅವರು ಸಪೋರ್ಟ್ ಮಾಡಲೇ ಇಲ್ಲ. ಅದನ್ನು ವಾಪಸ್ ಅಪ್ಪ ಅಮ್ಮಂಗೆ ಬಂದು ಹೇಳಿದ್ರೆ ಮತ್ತೆ ಅದೇ ಥರ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅಂತ ಕಳೆದ ಸುಮಾರು ಒಂದು 15-16 ವರ್ಷ ತನಕ ಮನಸ್ಸಲ್ಲೇ ಅದೊಂದು ಇದು ಹೆಣ್ತನವನ್ನು ಬಚ್ಚಿಟ್ಕೊಂಡು ಜೀವನವನ್ನು ಮಾಡ್ತಾ ಬರ್ತಿದ್ದೆ ಪ್ರಶಾಂತ್. ಬಟ್ ಆಮೇಲೆ ನನ್ನ ತಮ್ಮನ ಮೂಲಕ ಹೇಳಿದ್ಮೇಲೆ ಸ್ವಲ್ಪ ನನಗೆ ಮನಸ್ಸಿಗೆ ನೆಮ್ಮದಿ ಆಯಿತು. ಆಮೇಲೆ ಇದು ಭಿಕ್ಷಾಟನೆ ಮತ್ತು ಲೈಂಗಿಕ ವೃತ್ತಿಯನ್ನು 4 ವರ್ಷ ಮಾಡಿದೆ. ಅಲ್ಲಿ ಪೊಲೀಸ್ ದೌರ್ಜನ್ಯಗಳು, ಆ ಲೋಕಲ್ ಗೂಂಡಗಳ ದೌರ್ಜನ್ಯ ಅದು ಫೇಸ್ ಮಾಡಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ. ನಾನು ತುಂಬ ಛಲ ಇಟ್ಕೊಂಡೆ, ಯಾಕೆ ನಾವು ಈ ಥರ ಗಂಡ ಹುಟ್ಟಿ ಹೆಣ್ಣ ಪರಿವರ್ತನೆ ಆಗಬೇಕು ಅಂತಂದರೆ ಯಾಕೆ ನಾವು ಭಿಕ್ಷಾಟನೆಗೆ ಲೈಂಗಿಕ ವೃತ್ತಿಗೆ ಮಾತ್ರ ಸೀಮಿತ ಆಗ್ತೀವಿ? ಬೇಡ, ಇದೊಂದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಹೌದು. ಸೊ ಐ ಥಿಂಕ್ ನನ್ನ ಪ್ರಕಾರ ನಮ್ಮಲ್ಲಿ ಏನು ಬದಲಾವಣೆ ಆಗುತ್ತೋ ಆ ಬದಲಾವಣೆ ಎಕ್ಸೆಪ್ಟ್ ಮಾಡೋ ಸಮಾಜವನ್ನು ನಾನು ನೋಡ್ತಾ ಇದ್ದೆ. ಹಾಗಂತೇಳಿ ನಾನು ಅದು ಮೇನ್ ಸ್ಟ್ರೀಮ್ ಬರಲೇಬೇಕು ಅಂಥೇಳಿ ಕೆಲಸವನ್ನು ಮಾಡಲಿಕ್ಕೆ ಒಂದು ಸಂಸ್ಥೆಗೆ ಜಾಯ್ನ್ ಆಗ್ತೀನಿ. ಅಲ್ಲಿ ಸುಮಾರು ಒಂದು 11 ವರ್ಷಗಳ ಕಾಲ ಕೆಲಸವನ್ನು ಮಾಡಿದೆ. ಮುಖ್ಯವಾಗಿ ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಒಟ್ಟಿಗೆ ಸೇರಿಸುವಂಥದ್ದು, ಬೇಸಿಕ್ ನೀಡ್ಸ್ ಬಗ್ಗೆ ಅವ್ರು ಎಜುಕೇಷನ್ ಕೊಡ್ತಾ ಹೋಗೋದ್ರ ಬಗ್ಗೆ ಕೆಲಸ ಮಾಡ್ತಾಯಿದ್ದೆ. ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಘನತೆ, ಧ್ವನಿ, ಲೈಂಗಿಕತೆ, ಈ 3 ವಿಚಾರಗಳು ಇಟ್ಕೊಂಡು ಸಮಾಜದ ಜೊತೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ವಿಚ್ ಇಸ್ ತುಂಬ ಕಷ್ಟ ಇದೆ ನಮಗೆ. ಲೈಂಗಿಕತೆ ಬಗ್ಗೆ ಸಮಾಜ ಸ್ಟೀರಿಯೋಟೈಪ್ ಮಾಡಿ ನೋಡುತ್ತೆ, ತುಂಬ ಫನ್ ಆಗಿ ತೋರಿಸ್ತಾ ಇದ್ದೀವಿ. ನಾವು ಫನ್ಗೆ ಮಾತ್ರ ಅಲ್ಲ, ವಿ ಆರ್ ನಾಟ್ ಡಾಲ್ಸ್, ಯು ಕಾಂಟ್ ಮೇಕ್ ಫನ್ ಆಫ್ ಅಸ್. ಯಾಕೆ ನೀವು ಫನ್ ಮಾಡ್ತೀರಿ ನಮ್ಮ ಬಗ್ಗೆ? ನೀವು ನಮ್ಮದೊಂದು ಹ್ಯೂಮನ್ ಡಿಗ್ನಿಟಿ ನಮಗೆ ಇದೆ, ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಹೋಗ್ತೀವಿ. ಮತ್ತು ಎಸ್ಪೆಷಲಿ ಲೈಂಗಿಕತೆಯ ಒಂದು ಮಡಿವಂತಿಕೆ ಇದೆಯಲ್ವಾ, ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ. ಈ ಲೈಂಗಿಕತೆ ನನ್ನ ಧರ್ಮ, ನನ್ನ ಜಾತಿ, ನನ್ನ ವರ್ಗ ಹೆಚ್ಚು ಅಂದ್ಕೊಂಡು ಇವತ್ತು ಎಷ್ಟು ಮಕ್ಕಳ ಮೇಲೆ ಹಲ್ಲೆಗಳಾಗ್ತಾ ಇದೆ, ಎಷ್ಟು ಲೈಂಗಿಕ ದೌರ್ಜನ್ಯಗಳಾಗ್ತವೆ, ಅವೆಲ್ಲ ಅದನ್ನು ಫೇಸ್ ಮಾಡಿ ಬಂದಿದ್ದೀವಿ ಪ್ರಶಾಂತ್. ಅದಕ್ಕೆ ಅದು ಬೇಡ, ಅದು ಬಿಟ್ಟು ನಾವು ಸಮಾಜದಲ್ಲಿ ಬೆರೀಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಹೋರಾಟವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಬಟ್ ಇವತ್ತು ಕರ್ನಾಟಕ ಟ್ರಾನ್ಸ್ಜೆಂಡರ್ ಸಮಿತಿ ಕಡೆಯಿಂದ ನಾವು ಡೆಲ್ಲಿಗೆ ಬಂದು ಎಲ್ಲ ಸಂಸತ್ ಭೇಟಿ ಮಾಡಿ ಒಂದು ಒಳ್ಳೆ ಕೆಲಸ ಆಗಿದೆ. ಸೋನಿಯಾ ಗಾಂಧಿಯವನ್ನ ಭೇಟಿ ಮಾಡಿದ್ವಿ. ನಾವು 3/4 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ.
ಪ್ರಪಂಚದಲ್ಲಿ ಕಾನೂನು ಯಾವ ಥರ ಇದೆ, ಏನು ಸಮಸ್ಯೆಗಳಿದೆ, ನಮ್ಮ ಭಾರತ ಏನು ಮಾಡಬೇಕು ಅಂತೇಳಿ ಅವ್ರು ತುಂಬ ಸಪೋರ್ಟನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕಾನೂನು ಮಂತ್ರಿಗಳು ಶ್ರೀ ಸದಾನಂದ ಗೌಡ್ರನ್ನ, ಜಸ್ಟಿಸ್ ಜೆ.ಎಸ್. ವರ್ಮಾ ಒಂದು ರಿಪೋರ್ಟ್ ಅನ್ನು ನೀಡಿದ್ರು. ಹೌದು, ಸಂಬಂಧಪಟ್ಟ ಅದು ನಿರ್ಭಯ ಇನ್ಸಿಡೆಂಟ್ ನಮಗೆ ಗೊತ್ತು, ಎಂಥ ಮರೆಯಕ್ಕಾಗದಿರೋ ಘಟನೆ ಅಂತೇಳಿ. ಅದು ತುಂಬ ಹೇಯ ಅಂತ ಹೇಳ್ತೀನಿ. ಆ ಒಂದು ಕೃತ್ಯ ನಡೆದಾಗ ನಿಜಕ್ಕೂ ತುಂಬ ಇವತ್ತು ನೆನಪಿದೆ. 2013ನೇ ಇಸ್ವಿ ಜನವರಿ 2021 ನಾನು ಡೆಲ್ಲಿನಲ್ಲಿದ್ದೆ. ಜಸ್ಟಿಸ್ ವರ್ಮಾ ತೀರ್ಕೊಂಡ್ಬಿಟ್ರು. ಆದರೆ ಅಪ್ಪ ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ವಿಚಾರವನ್ನು ಕೇಳಿ ಆ ರಿಪೋರ್ಟಲ್ಲಿ ಹಾಕ್ತಾರೆ, ಹೌದು ಲೈಂಗಿಕ ಅಲ್ಪಸಂಖ್ಯಾತರ ಮೇಲೂ ದೌರ್ಜನ್ಯ ಆಗುತ್ತೆ, ಇದ್ರ ಬಗ್ಗೆ ಅಡ್ರೆಸ್ ಮಾಡಬೇಕು ಅಂತ ರಿಪೋರ್ಟನ್ನು ಕೊಟ್ಟರು. ಆದರೆ ವಿಷಾದ ಮತ್ತು ದುರಂತ, ಎಷ್ಟು ಜನ ಸಂಸತ್ನ ಸದಸ್ಯರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಲೈಂಗಿಕತೆ ಬಗ್ಗೆ ನಿಮಗೆ ಪದನೇ ಹೊರಡ್ತಾ ಇಲ್ಲ, ಲಿಂಗದ ಬಗ್ಗೆ ನಿಮಗೆ ಪದನೇ ಹೊರಡ್ತಾ ಇಲ್ಲ, ನೀವು ಹೇಗೆ ಚರ್ಚೆ ಮಾಡಿದ್ರಿ? ಸೇರಿಸಲಿಲ್ಲ. ಇವತ್ತಷ್ಟು ದೌರ್ಜನ್ಯ ಆಗ್ತಾ ಇದೆ, ಯಾರು ಕೇಳ್ತಾ ಇದ್ದಾರೆ? 2014ನಲ್ಲಿ ನಮ್ಮ ಜನಗಳನ್ನ ಜೈಲಿಗೆ ಕರ್ಕೊಂಡೋಗಿ ರೇಪ್ ಮಾಡಿದ್ರು, ತಮ್ಮ ದೇಹವನ್ನು ನಗ್ನವನ್ನಾಗಿ ಮಾಡಿ ಅವರು ಮೊಲೆಯ ತೊಟ್ಟ ತುದಿಗಳನ್ನ ಸುಟ್ಟರು. ಬಟ್ ಅದ್ರ ಮೇಲೆ FIR ಆಗಲಿಲ್ಲ. ಬಟ್ ನಮ್ಮ ಯಾರೋ ಒಂದು ತಾತ ಸತ್ತೋಗಿದಾಗ ನಮ್ಮ ಮೇಲೆ ಸಸ್ಪೀಷಿಯಸ್ ಆಗಿ ನೀವು ಕಾನೂನನ್ನ ದುರುಪಯೋಗ ಮಾಡ್ಕೊಂಡು ಹಾಕ್ಬಿಟ್ಟು 3.5 months ರೀ, ಊಟ ಕೊಟ್ಟಿಲ್ಲ ಅವರಿಗೆ, ಗಂಡಸ ಸೆಲ ಬಲವಂತವಾಗಿ ತಳ್ಳಿದ್ದಾರೆ. ಇದೊಂದು ಸರ್ಕಾರದ ಭಾಗವಾಯ್ತು ಅಕ್ಕಯ್ಯವರೇ. ಆದರೆ ಲೈಂಗಿಕ ಅಲ್ಪಸಂಖ್ಯಾತರ ಸಮಿತಿಗಳು, ಬೇರೆ ಬೇರೆ NGOಗಳು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇವೆ. ಅವರನ್ನು ಒಂದು ರೀತಿ ಒಂದು ರೀತಿಯಾಗಿರ್ತಕ್ಕಂಥ ಸ್ವಯಂ ಉದ್ಯೋಗವನ್ನು ತೆಗೆದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಆ ರೀತಿಯ ಪ್ರಯತ್ನಗಳು ನಡೀತಾ ಇವೆನಾ? ಈ ಒಂದು ಕೃತ್ಯಗಳಿಗೆ ನಮ್ಮಲ್ಲಿರುವಂಥ ಕಳಂಕಕ್ಕೆ ಈ ದೊಡ್ಡ ಸಮಾಜವೇ ಕಾರಣ. ಆ ಸಮಾಜದ ಸರ್ಕಾರವೂ ಕಾರಣ, ಜವಾಬ್ದಾರಿ ಆಗುತ್ತೆ. ನಾನು ನೇರವಾಗಿ ಹೇಳ್ತೀನಿ ಅದನ್ನು ಅಂತೇಳಿ. ಆದರೆ ನಿಮ್ಮ ಒಂದು ಸಂಸ್ಥೆಗಳ ಕಡೆಯಿಂದ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಸ್ವಯಂ ಉದ್ಯೋಗವನ್ನು ಮಾಡ್ಕೊಳ್ತಕ್ಕಂಥ ದೃಷ್ಟಿಯಿಂದ ಆ ರೀತಿಯ ಸಹಾಯ ಏನಾದರೂ ನಡೀತಾ ಅಥವಾ ಆ ರೀತಿಯ ಪ್ರಯೋಗಗಳು ನಡೀತಾ ಇದೆ ದೇಶದಲ್ಲಿ? ಲೈಕ್ ನಮ್ಮ ಸುಮಾ ಅವರು ಕೆಲಸವನ್ನು ಮೆನ್ಸ್ಟ್ರೀಮಲ್ಲಿ ಮಾಡ್ತಾ ಇದ್ರು. ನಾನು ಎಜುಕೇಷನ್ ಮಾಡ್ಬೇಕಣೆ ಅಕ್ಕಯ್ಯಮ್ಮ ಅಂತಂದ್ಲು. ಬಾರಿ ಸೆಂಟ್ ಜೋಸೆಫ್ಸ್ ಕಾಲೇಜ್ಗೆ ಹೋದ್ವಿ. ಈವ್ನಿಂಗ್ ಕಾಲೇಜ್ ಇವತ್ತು ಅವ್ರಿಗೆ ಓದ್ತಾ ಇದ್ದಾಳೆ. ಐ ಆಮ್ ಸೋ ಹ್ಯಾಪಿ. ಇವತ್ತು ಅವ್ರಿಗೆ ಜರ್ನಲಿಸಮ್ ಮಾಡ್ತಾ ಇದ್ದಾಳೆ. ಸೊ ಅಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರಿಯಾ ಅಂತೇಳಿ ಬ್ಯೂಟಿಷಿಯನ್ ಆಗಿದ್ದಾರೆ, ಅವ್ರಿಗೆ ಸರ್ಕಾರ ಕಡೆ ಸವಲತ್ತನ್ನ ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೆಲ್ಲ ಓಕೆ. ಬಟ್ ಬ್ಯಾಂಕ್ ಮ್ಯಾನೇಜರ್ಸ್ ಮುಂದೆ ಬರ್ತಾ ಇಲ್ಲ ಅಂತಂದರೆ ಎಲ್ಲಿ ಜನ ಸೆಕ್ಸ್ ಕೆಲಸ ಮತ್ತು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ಪ್ರೂಫ್ ಇಲ್ಲ, ನಿಮ್ದು ಐಡೆಂಟಿಫಿಕೇಶನ್ ಇಲ್ಲ. ಈ ವ್ಯವಸ್ಥೆಯನ್ನು ಹೇಗೆ ನಾವು ಸರಿ ಮಾಡ್ಕೊಳ್ತಾ ಹೋಗ್ತೀವಿ? ಆ್ಯಂಡ್ ಎಸ್ಪೆಷಲಿ ಫೀಮೇಲ್ ಟು ಮೇಲ್ ಟ್ರಾನ್ಸ್ಜೆಂಡರ್ಸ್ ಇದ್ದಾರಲ್ಲ, ಹೆಣ್ಣಾಗುಟ್ಟಿ ಗಂಡಸ ಪರಿವರ್ತನೆ ಆದವರು, ಅದು ತುಂಬ ಶೋಚನೀಯ. ನಾವನ್ನ ಭಿಕ್ಷಾಟನೆ ಮಾಡಿ ಲೈಂಗಿಕ ವೃತ್ತಿ ಮೇಲೆ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಸಮುದಾಯಕ್ಕೆ ಯಾರು ನೋಡ್ತಾ ಇದ್ದಾರೆ? ಅವ್ರು ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಬಲವಂತ ಮದುವೆಗಳಾಗ್ತಾ ಇದ್ದಾವೆ. ಇಲ್ಲ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಮತ್ತು ಸಲಿಂಗ ಕಾಮಿಗಳ ಬಗ್ಗೆ, ದ್ವಿಲಿಂಗ ಕಾಮಿಗಳ ಬಗ್ಗೆ, ಲೈಂಗಿಕತೆಯ ಬಗ್ಗೆ ಚರ್ಚೆಯೇ ಇಲ್ಲ. ಇಂಥ ಸಮಾಜ ನಮಗೆ ಯಾಕೆ ಬೇಕು? ಇವತ್ತು ಭಾರತ ಬಂದು ವಿಶ್ವಸಂಸ್ಥೆಯಲ್ಲಿ ಒಂದು ಅತಾರತಮ್ಯದ ಬಿಲ್ಲನ್ನು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ, ಜನರಲ್ ಅಸೆಂಬ್ಲಿಯಲ್ಲಿ ಬಂದಿತ್ತು. ಹೌದು, ತಟಸ್ಥವಾದ ನಿಲುವನ್ನು ಭಾರತ ಯಾಕೆ ತಗೊಳ್ತು? ಇವತ್ತು ಭಾರತ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ, 130 ಕೋಟಿಗೆ ನಾವು ದಾಟ್ತಾ ಇದ್ದೀವಿ. ನಮ್ಮಲ್ಲಿ ಯಾಕೆ ಒಂದು ಫೋಬಿಯಾ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಪ್ರಧಾನಮಂತ್ರಿಗಳನ್ನು, ಸಂಬಂಧಪಟ್ಟ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳನ್ನು ಈ ಮೂಲಕ ನಾನೇನು ಕೇಳ್ಕೊಳ್ತೀನಿ ಅಂತಂದರೆ, ನಮಗೆ ತಾರತಮ್ಯದ ಒಂದು ವಿಚಾರ ಬೇಡ. ನಾವು ಹೇಗೆ ಇರೋಕ್ಕೆ ಇಷ್ಟಪಡ್ತೀವಿ ಆ ಥರ ನಾವು ಬಿಡಬೇಕು. ಸೆಕ್ಷನ್ 370 ತೆಗೆದಾಕಬೇಕು. ನಮ್ಮ ಪರವಾಗಿರುವ ಕಾನೂನುಗಳು ಬರಬೇಕು. ಈ ದೊಡ್ಡ ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಹತ್ರ ಸ್ಟೀರಿಯೋಟೈಪಲ್ಲಿ ನೋಡಬೇಡಿ ಅಂತ ಹೇಳ್ತೀನಿ. ಬೇಡವೇ ಬೇಡ. ನೋ ಸ್ಟೀರಿಯೋಟೈಪ್, ನೋ ಟ್ರಾನ್ಸ್ಫೋಬಿಯಾ, ನೋ ಹೋಮೋಫೋಬಿಯಾ. ವಿ ಆರ್ ಜಸ್ಟ್ ಫಾರ್ ಎ ನಾಟ್ ಡಿಸ್ಕ್ರಿಮಿನೇಟರಿ ವರ್ಲ್ಡ್. ಧನ್ಯವಾದಗಳು ಅಕ್ಕೈ ಪದ್ಮಸಾಲಿ ಅವರೇ, ಇಂಡಿಯಾ ಗೇಟ್ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದ. ಇವಿಷ್ಟು ಲೈಂಗಿಕ ಅಲ್ಪಸಂಖ್ಯಾತರ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಕ್ಕೈ ಪದ್ಮಸಾಲಿಯವರು ವ್ಯಕ್ತಪಡಿಸಿರ್ತಕ್ಕಂಥ ಅನಿಸಿಕೆಗಳು.